ಜೀವನದೊಳಗೆ ಒಟ್ಟು ಹೊಸದು ಕಲಿತಿರ್ಬೇಕು. ನಾವು ಯಾವ್ದು ಹೊಸದಂತೇವಿ ಅದು ನಮಗೆ ಹೊಸದಾಗಿದ್ರೂ ಕೂಡ ಉಳಿದವ್ರಿಗೆ ಅದು ಹಳೇದೇನ. ನಮ್ಮ ಮಕ್ಕಳು ಈಗೇನು ಕಲೀಲಿಕತ್ತಾರ ಇದನ್ನು ನಾವು ಸಣ್ಣವರಿದ್ದಾಗ ಕಲ್ತ್ಬಿಟ್ಟೇವಿ, ಆದ್ರೆ ಅವರಿಗೆ ಈಗದು ಹೊಸದು. ಹೀಗೆ ಆಯಾ ವಯಸ್ಸಿಗೆ ಆಯಾ ಆಟಗಳು ಹೊಸ ಆಟಗಳು ಅಂಥೇಳಿ ನಮಗನ್ನಿಸ್ತದೆ. ಆದ್ರೆ ಒಂದ್ಸತ ಈ ಆಟ ಆಡಿದ್ಮೇಲೆ ಅಯ್ಯೋ ಈ ಆಟ ಹಳೇದಾಗಿದೆ, ನಾ ಆಲ್ರೆಡಿ ಇದನ್ನ ಆಡ್ಬಿಟ್ಟೇನಿ ಅಂತೀವಿ. ಇಷ್ಟ ನೋಡ್ರಿ ಜೀವನ, ಹೊಸದು ಕಲಿತಿರ್ಬೇಕು, ಹಳೆ ಆಟಗಳನ್ನು ಬೇರೆಯವರಿಗೆ ಕಲಿಸ್ತಿರ್ಬೇಕು. ಸೊ ಹಿಂಗೆ ನಮ್ಮ ಸರ್ವಾರ್ಥ ಸುದ್ದಾನು ಒಂದು ಹೊಸ ಆಟ ಕಲಿತಲು, ಯಾವುದು? ಜಾರ್ಗುಂಡಿ ಆಟ. ಸೊ ಈ ಜಾರ್ಗುಂಡಿ ಆಟವನ್ನು ನಾವೆಲ್ಲರೂ ನೋಡಿ ಆನಂದಿಸಿದ್ವಿ. ಈ ಜಾರ್ಗುಂಡಿ ನೋಡಿದಾಗ ನಮಗನ್ಸಿದ್ದು ಇಷ್ಟೇ, ಮನುಷ್ಯ ಜೀವನದೊಳಗೆ ಏರ್ತಾನ ಮತ್ತೆ ಅದರ ತಕ್ಕಂಗೆ ಇಳಿತಾನ. ಸೊ ಏರಿದಾಗ ಏರು ಮುಂದಾಗ ಒಂದು ಕಷ್ಟ, ಆ ಏರು ಮುಂದಾಗ ಒಂದು ಕಷ್ಟ ಏನದ, ಇಳಿಯು ಮುಂದಾಗ ಅದು ನಮಗೆ ಸಲೀಸಾಗ್ಬಿಡ್ತದೆ. ಹಂಗ ಜೀವನದೊಳಗೆ ಏರಿಳಿತಗಳು ಅಂತ ಅನ್ನೋದು ಬಂದೇ ಬರ್ತದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತದೆ. ಆದ್ರೆ ಆ ಪ್ರತಿಯೊಬ್ಬ ಮನುಷ್ಯನು ಏನು ಏರಿಳಿತಗಳನ್ನು ಮಾಡ್ತಾನ, ಆ ಏರಿಳಿತಗಳ ಜೀವನವೇ ಜಾರು ಬಂಡಿ. ಕೆಲವೊಮ್ಮೆ ನಮ್ಮ ಗುರಿ ಕಡೆಗೆ ನಾವು ಏರ್ತೇವೆ, ಕೆಲವೊಮ್ಮೆ ನಮ್ಮ ತಪ್ಪಿದ್ದಲ್ಲಿ ನಾವು ಇಳಿತೇವೆ. ಆ ತಪ್ಪುಗಳನ್ನು ಸುಧಾರಿಸಿಕೊಂಡು ಮತ್ತೆ ಜೀವನದೊಳಗೆ ಏರುವಂತಹ ಪ್ರಯತ್ನ. ಕೆಲವೊಮ್ಮೆ ಇಳಿದಾಗ ಅನಿಸ್ತದ ಓ ಹಿಂಗೆ ಮಾಡಬಾರ್ದು ಅಂತ ಹೇಳಿ, ಏರೋ ಮುಂದಾಗ ಅನಿಸ್ತದ ಎಷ್ಟು ಕಷ್ಟಪಟ್ಟು ಏರಿ ನೀವು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ. ಆದ್ರೆ ಅಲ್ಲೇ ಇರೋದೇನೆ ಜೀವನ ಅಲ್ಲ, ಹರಿತಿರ್ಬೇಕು. ಮನುಷ್ಯ ಏರ್ತಿರ್ಬೇಕು, ಬೀಳ್ತಿರ್ಬೇಕು, ಕಲಿತಿರ್ಬೇಕು. ಯಾಕಂದ್ರೆ ಕಲಿಕೆಯೇ ಜೀವನ. ಸೊ ಇಂತಹ ಕಲಿಕೆಯ ಜೀವನವನ್ನ ನಮ್ಮದಾಗಿಸ್ಕೊಳ್ಬೇಕು ಅಂತಂತೂ ಸೂಚನೆ ಮಾಡೋದನ್ನೇ ಮಕ್ಕಳ ಆಟ. ಸೊ ಇಂತಹ ಮಕ್ಕಳ ಆಟದೊಳಗೆ ಕಲಿಕೆಯನ್ನು ನಾವು ನೋಡಬೇಕು. ಸೊ ಇಂತಹ ಕಲಿಕಾ ಭಾವ ನಮ್ಮಲ್ಲಿ ಯಾವಾಗ ಮೂಡ್ತದ ಅವಾಗ ಒಂದು ಅದ್ಭುತವಾದಂತಹ ಸಾಧನೆ ನಮ್ಮ ಜೀವನದೊಳಗಾಗ್ತದೆ. ಸೊ ಇಂತಹ ಸಾಧನೆಗಳನ್ನು ನಾವು ಯಾವತ್ತೂ ತಪ್ಪಿಸೋದು ಬೇಡ. ನಾವು ಮನೆಯೊಳಗೆ ಗುರುಗಳು, ಹಿರಿಯರು, ದೊಡ್ಡವರು ಇವರೆಲ್ಲರ ಮುಂದೆ ನಾವು ಏಳೋದು, ಬೀಳೋದು, ಬೈಸ್ಕೊಳ್ಳೋದು, ಅನಿಸ್ಕೊಳ್ಳೋದು, ಆಡೋದು ಇದಿದ್ರೇ ಜೀವನ ಚಂದ. ಅವ್ರು ನನಗೆ ಬೈಬಾರ್ದು, ಇವ್ರು ನನಗೆ ಅನ್ಬಾರ್ದು, ಅವ್ರು ನನಗೆ ಆಡಬಾರ್ದು, ಅವ್ರು ಏರ್ದಾಗಷ್ಟೇ ಇರಬೇಕು, ಇವ್ರು ಇಳ್ದಾಗಷ್ಟೇ ಇರಬೇಕು ಅಂತಂದ್ರೆ ಅದು ಜೀವನ ಅಲ್ಲ. ಎಲ್ಲ ಸಮಯದಲ್ಲೂ ಎಲ್ಲರೂ ಬೇಕು. ಏರಿದಾಗ ನಮ್ಮನ್ನು ನೋಡಿ ಚಪ್ಪಾಳೆ ತಟ್ಟೋರು ಬೇಕು, ಬಿದ್ದಾಗ ನಮ್ಮನ್ನು ಎಬ್ಸೋರು ಬೇಕು. ಅವಾಗೂ ನಮ್ಮನ್ನು ನೋಡಿ ಚಪ್ಪಾಳೆ ತಟ್ಟೋರು ಇದ್ರಂತಂದ್ರೆ ಅದು ನಮಗೆ ಸ್ಫೂರ್ತಿ ಅಂತ ತೆಗೆದುಕೊಂಡು ನಾವು ಜೀವನವನ್ನು ಮುನ್ನಡೆಸಬೇಕು. ದ್ವೇಷ, ಅಸೂಯೆ ಇಂತಹ ಭಾವಗಳನ್ನು ಬಿಡಬೇಕು. ನನ್ನ ಕಡೆಯಿಂದ ಎಲ್ಲವೂ ಆಗ್ತದ, ನಾನು ಮಾಡೇ ತೀರ್ತೀನಿ, ನಾ ಏನಾದರೂ ಚಿಂತಿಲ್ಲ, ನಾ ಈ ಜೀವನದೊಳಗೆ ಸಾಧನ ಮಾಡ್ತೇನೆ ಅಂತನ್ನುವಂಥ ಭಾವ ನಮ್ಮಲ್ಲಿರಬೇಕು. ಹೊಸದನ್ನು ಕಲಿತೇನೆ, ಹಳೆಯದನ್ನು ನೆನಪಲ್ಲಿಟ್ಕೊಳ್ತೇನೆ, 4-6 ಜನರಿಗೆ ನಾನು ಹೇಳಿಕೊಡ್ತೇನೆ ಅಂತನ್ನುವಂತಹ ಭಾವ ನಮ್ಮಲ್ಲಿ ಮೂಡ್ತಿರ್ಬೇಕು. ಸೊ ಇಂಥ ಎಲ್ಲ ಭಾವನೆಗಳಿಂದ ಕೂಡಿದಂಥ ಆಟವೇ ನಮ್ಮ ಸರ್ವಾರ್ಥ ನನಗೆ ತೋರಿಸಿದ್ದು ಜಾರುಬಂಡಿ ಆಟ. ಕೆಲವೊಮ್ಮೆ ಈ ವಿಡಿಯೋ ಹಾಕೋದು ನೋಡಿ ನನಗೂ ಅನಿಸ್ತದೆ, ಏನಪ್ಪಾ ಸರ್ವಾರ್ಥ ಈ ಎಲ್ಲ ಆಟಗಳ ವಿಡಿಯೋವನ್ನು ನಾನು ಹಾಕ್ಲಿಕ್ಕತ್ತೇನಲ್ಲ ಅಂತ. ಆದ್ರೆ ಆಕೆ ಆಟಾಡ್ಕೋತ ನಮ್ಗೆ ಕಲಿಸ್ಲಿಕ್ಕತ್ತಾಳೆ. ಸೊ ಇಂಥ ಸರ್ವಾರ್ಥನೂ ಅಥವಾ ಇಂಥ ಸರ್ವಸ್ವನು ನಿಮ್ಮ ಮನೆಯೊಳಗೆ ಇದ್ದೇ ಇರ್ತಾನೆ. ಸೊ ಅವರು ಆಟ ಆಡ್ಕೋತಾನೆ ನಮಗೆ ಕಲಿಸ್ತಿರ್ತಾರೆ. ಸೊ ಮಕ್ಕಳು ಎದಕ್ಕಿರ್ಬೇಕು ಗೊತ್ತಾ? ಆ ಮಕ್ಕಳು ಇರೋದು ನಮಗೆ ಕಲಿಸ್ಲಿಕ್ಕೆ, ನಾವು ಅವರಿಗೆ ಕಲಿಸ್ಲಿಕ್ಕಲ್ಲ. ಅವರು ತಮ್ಮ ಸಣ್ಣ ಆಟಗಳಿಂದ ನಮಗೆ ಕಲಿಸ್ತಾರೆ. ಜೀವನ ಇದು, ಸೋಲ್ ಬ್ಯಾಡ್ರಿ, ಗೆಲ್ರಿ.